ನೀನು. ಇವಾಗ ಕುಡಿಬೇಕು. ಸೆಂಟ್ರಲ್ ಎಲ್ಲ ನನ್ ನೀರ್ ಬೇಕು, ಅದ್ ಬೇಕು ಇದ್ ಬೇಕು ಅಂತೆಲ್ಲ ಕೇಳ್ಬಾರ್ದು. ನೀ ಸರಿಯಾಗಿ ಕುತ್ಕೊಳ್ರಿ ಫಸ್ಟ್. ಲಿಸ್ಟ್ 15 ಕ್ವಶನ್ಸ್ ಹೇಳು, ಬೇಗ ಬೇಗ ಹೇಳ್ತಾರೆ. ನಿಮಿಷ ಇರೋಣ. ಗೋ ರೆಡಿ ಗೋ ರೆಡಿ ಕೇಳಿ ಫಸ್ಟೇ ಅದ್ರಲ್ಲೇ ಇದೆ ನೋಡು, ಕುಡಿ ರಾಯನ್ ಬಾಟ್ಲಲ್ಲಿ. ಬೇಗ ಬೇಗ ಏನಾದರೂ ಕೆಲಸ ಇದ್ರೆ ಬೇಗ ಮುಗಿಸ್ಕೊಳ್ರಿ, ಆಯ್ತಾ? 15 ಕ್ವಶನ್ಸ್. ನಾನು ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಯಜಮಾನ್ನ ಕರ್ಕೊಂಡು ಬಂದು ಕೂರಿಸ್ಕೊಂಡಿದ್ದೀನಿ ವಿಡಿಯೋ ಮಾಡೋಣ ಅಂತ ಹೇಳಿ. ನೀನು ಸುಮ್ಮನೆ ಇರೋ, ನಾನು ಹೇಳ್ತಾ ಇದ್ದೀನಲ್ಲ, ನೀನು ಯಾಕೆ ಹೇಳ್ತೀವಿ? ಸೆಂಟ್ರಲ್ಲಿ ಸೀರೆ ಏನಕ್ಕಂದ್ರೆ ಫಂಕ್ಷನ್ಗೆ ಹೋಗಿದ್ದೆ, ಹಂಗೆ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದೀರಿ. ನಮ್ಮ ಯಜಮಾನ್ರು ಮತ್ತೆ ಫ್ರೀ ಸಿಗಲ್ಲ, ಎಡಿಟ್ ಮಾಡೋಕ್ಕೆ 2 ಅವರ್ ತಗೊತಾರೆ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕ್ಬೇಕಂದ್ರೆ. ಬುಜ್ಜಿ ಹ್ಞೂ ಅಂತ ಹೇಳ್ರಿ. ಇಲ್ಲಿ ನೋಡ್ರಿ ಒಂದ್ಸತಿ, ಕ್ಯಾಮ್ರಾ ನೋಡ್ರಿ ಒಂದ್ಸತಿ, ಕ್ಯಾಮ್ರಾ ನೋಡ್ರಿ. ನಾನು ಒಂದು 15 ಕ್ವಶನ್ ರೆಡಿ ಮಾಡಿದ್ದೀನಿ. ಅಂದ್ರೆ ನಿನ್ನ ಕೇಳಬೇಕು, ಅದು ನಿನ್ಗೆ ಇಷ್ಟನ ಆಗ್ಬೋದು, ಇಷ್ಟ ಆಗದಿರ ಇರ್ಬೋದು. 15 ಕ್ವಶನ್ ರೆಡಿ ಮಾಡಿದ್ದೀನಿ. ಫಸ್ಟ್ ಕ್ವಶನ್ ಅವ್ರ ನೆನಪೈತ ಇಲ್ಲ, ನೋಡೋಣ, ಚೆಕ್ ಮಾಡೋಣ. ನಮ್ಮ ಮದುವೆ ಆಗಿದ್ದು ಡೇಟ್ ಯಾವುದು? ನಾವು ಮದುವೆ ಆಗಿದ್ದು ಡೇಟ್ ಮರ್ತೋಗವ್ರೆ. 11 12 ಫುಲ್ ಹೇಳ್ಬೇಕು, ಬರೀ ಡೇಟು ಮಂತ್ ಇಯರ್ 3 ಹೇಳ್ಬೇಕು. 12ನೇ ತಾರೀಕು ನಾವು ಜಾಸ್ತಿ ನನ್ನ ಮೇಲೆ, ಅದಕ್ಕೆ ಫುಲ್ ಜ್ಞಾಪ ಇಟ್ಕೊಂಡವ್ರೆ. ಹಂಗೆ 2020 ಸೆಪ್ಟೆಂಬರ್ 10ನೇ ತಾರೀಕು. ಸೆಪ್ಟೆಂಬರ್ ಒಂದು ಬಿಟ್ರೆ ಡೇಟ್ ರಾಂಗು, ಇಯರ್ ರಾಂಗು. 2019 ಅಲ್ಲಿ 12ನೇ ತಾರೀಕು ಸೆಪ್ಟೆಂಬರ್ ಮದುವೆ ಆಗಿದ್ದು. ಒಂದು ಕ್ವಶನ್ ರಾಂಗ್. 12ನೇ ತಾರೀಕು ಆಗಿದ್ದು, ಆಯ್ತಾ? ನೀನು ಮದ್ವೆ ಆದ್ಮೇಲೆ ನನ್ನ ಫಸ್ಟ್ ಎಲ್ಲಿ ಕರ್ಕೊಂಡು ಹೋಗಿದ್ದು? ಅದು ಮರ್ದಾಗಿತ್ತು. ಇದು ಕರೆಕ್ಟ್. ಇದು ಬೆಟ್ಟ, ಆಮೇಲೆ ಅಲ್ಲಿ ಒಂದು ಚಿಕ್ಕದ ಕೆರೆ ಹತ್ರ ನೀರು ಹೋಗ್ತಾ ಇರ್ತೈತಲ್ಲ, ಅಲ್ಲಿ. ನಾನ್ ಮಾಡೋ ಅಡುಗೆದಲ್ಲಿ ಯಾವ್ದು ಜಾಸ್ತಿ ಇಷ್ಟ? ಯಾವ್ದು ಇಷ್ಟ ಆಗಲ್ಲ? ಇದು ಸುಳ್ಳು. ಇದು ಯಾವಾಗ್ಲೂ ಕಬಾಬು, ಬಿರಿಯಾನಿ ಎಲ್ಲ ಸರಿಯಾಗಿ ತಿಂತಾರೆ. ಬಿರಿಯಾನಿ ಚೆನ್ನಾಗಿ ಮಾಡ್ತೈತಿ, ಇವಾಗ ಚೆನ್ನಾಗಿ ಮಾಡಲ್ಲ. ಕ್ಯಾಮ್ರಾ ಏನು ಮಾಡ್ಬೇಡ, ಏನು ಮುಟ್ಬೇಡ ಅಲ್ಲಿ. ಬಿರಿಯಾನಿ ಇಷ್ಟ, ಬಟ್ ಅವ್ರು ಹೇಳಲ್ಲ ಅಷ್ಟೇ. ನಾನು ಎಲ್ಲ ಅಡಿಗೆ ಚೆನ್ನಾಗಿ ಮಾಡ್ತೀನಿ, ಅವ್ರು ಹೇಳಲ್ಲ. ಇಲ್ಲ ಸುಮ್ಮನೆ ನನಗೆ ಜಾಸ್ತಿ ಇಷ್ಟ ಆಗೋ ಕಲರ್, ಜಾಸ್ತಿ ಇಷ್ಟ ಆಗೋ ಕಲರು ಇದು ಗೊತ್ತಿಲ್ಲ. ನನಗೆ ಬ್ಲೂ ಅಂದ್ರೆ ಇಷ್ಟನೇ ಆಗಲ್ಲ. ಜಾಸ್ತಿ ಇಷ್ಟ ಆಗೋ ಕಲರ್ ರಾಂಗ್ ಆನ್ಸರ್. ನಾನು ಜಾಸ್ತಿ ಇಷ್ಟ ಆಗೋ ಕಲರ್ ಬ್ಲ್ಯಾಕ್. ನಾನು ಯಾವಾಗ್ಲೂ ಒಂದು ಪ್ಲೇಸ್ ಹೋಗ್ಬೇಕು ಅಂತ ಕೇಳ್ತಾ ಇರ್ತೀನಿ ಪದೇ ಪದೇ. ಯಾವ್ದದು? ನನ್ ಬಗ್ಗೆ ಏನು ಗೊತ್ತಿಲ್ಲ, ಸುಮ್ಮನೆ ಅದು ಪ್ಲೇಸ್ ಅಲ್ಲ, ಟೂರಿಸ್ಟ್ ಪ್ಲೇಸ್ ಹೇಳ್ತಾರೆ. ಊಟಿ ಅಲ್ಲ. ನಾನ್ ಕೇಳೋದು ಯಾವಾಗೂ ಭದ್ರಾಚಲಂ ಹೋಗೋಣ ಅಂತ ಕೇಳೋದು. ಇಲ್ಲಿ ಏನ್ ತಿಳ್ಕೊಂಡಿದ್ಯಾ ನೀನ್? ಕೇಳು, ಪಟ್ 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 ಅಂತ ಹೇಳ್ತೀನಿ. ನಾನ್ ಮಾಡೋ ಕೆಲಸದಲ್ಲಿ ಯಾವ್ದು ನಿನಗೆ ಇಷ್ಟ ಆಗಲ್ಲ? ನೀನ್ ಮಾಡೋ ಕೆಲಸದಲ್ಲಿ ಯಾವ್ದು ಇಷ್ಟ ಆಗಲ್ಲ ಅಂದ್ರೆ ಸೌಂಡ್ ಮಾಡ್ಬಾರ್ದು. ಮಾಡೋ ಕೆಲಸದಲ್ಲಿ ಯಾವ್ದು ಇಷ್ಟ ಆಗಲ್ಲ ಅಂದ್ರೆ ನಾನ್ ಮಾಡ್ಬೇಡ ಅಂದಿದ್ದೀನಿ. ಅದೇ ಏನು ಆತರ ನೀನ್ ಮಾಡ್ಬೇಡ ಅಂತ ಹೇಳೋದಲ್ಲ. ನೀನು ನಾನ್ ಮಾಡೋ ಕೆಲಸದಲ್ಲಿ ನಿನಗೆ ಇಷ್ಟ ಆಗದಿರೋ ಕೆಲಸ ಯಾವ್ದು ಅಂತ ಹೇಳಕ್ಕಾಗಲ್ಲ. ಹೇಳು. ನಾನು ಮೂತಿ ಯಾವಾಗ ಊದ್ಕೊಂಡಿರ್ತೀನಿ, ಅದು ಇಷ್ಟ ಆಗಲ್ಲ ಅಕ್ಕ. ನಾನ್ ಜಾಸ್ತಿ ಇಷ್ಟಪಟ್ಟು ಮಾಡೋ ಕೆಲಸ, ಜಾಸ್ತಿ ಇಷ್ಟಪಟ್ಟು ಮಾಡೋ ಕೆಲಸ ಗೊತ್ತಿಲ್ಲ.
2 ಕ್ವಶನ್ಗೂ ಸರಿಯಾಗಿ ಆನ್ಸರ್ ಮಾಡಿಲ್ಲ ಇವರು. ನೀನು ಜಾಸ್ತಿ ಇಷ್ಟ ನಾನ್ ಜಾಸ್ತಿ ಇಷ್ಟಪಟ್ಟು ಮಾಡೋ ಕೆಲಸ ಕೆಲ್ಸನಾ ನನ್ ಸೇವೆ ಮಾಡ್ತೀಯಲ್ಲ ಇದೆ ರಾಂಗ್. ಸರಿ ಆಯ್ತು, ನಿನ್ ಸೇವೆ ನಾನೇನು ಮಾಡೋದು, ಏನೋ ತಲೆನೋವು ಜ್ವರನ ಬಂದ್ರೆ ಕಾಫಿನ ಇಷ್ಟಪಟ್ಟು ಮಾಡ್ತೀಯಲ್ಲ. ಇವಾಗ ನಾವಿಬ್ರು ಜಗಳ ಮಾಡಿರ್ತೀವಿ. ನೆಕ್ಸ್ಟ್ ಕ್ವಶನ್ ಇದು, ನೀನ್ ಯಾಕೆ ಫಸ್ಟ್ ಸಾರಿ ಹೇಳಲ್ಲ? ನಾನ್ ಜಗಳ ಮಾಡಲ್ಲ, ಅದಕ್ಕೆ ನಾನು ಫಸ್ಟ್ ಹೇಳಲ್ಲ. ಇಲ್ಲ, ಜಗಳ ಮಾಡ್ತಾರೆ ಕೆಣಕೊಂಡು ಗಾಯ ಮಾಡ್ಬಿಟ್ಟು ಇಲ್ಲ ಯಾರೇ ಜಗಳ ಮಾಡಿರ್ಲಿ, ನಾನ್ ಜಗಳ ಮಾಡಿದ್ ಸರಿ, ಅವ್ರ ಜಗಳ ಮಾಡಿದ್ ಸರಿ, ಅವ್ರು ಸಾರಿ ಮಾತ್ರ ನಾನ್ ಲೈಫಲ್ಲಿ ಇದುವರೆಗೂ ಕೇಳೇ ಇಲ್ಲ. ಮದ್ವೆ ಆದವಾಗಿಲ್ಲ. ಯಾಕೆ ಕೇಳಲ್ಲ? ಈಗೋ ಮಾಡಿಲ್ಲ, ಕೇಳಲ್ಲ. ನೋ ಈಗೋ ಜಾಸ್ತಿ. ಹಾ, ಸೋ ಮೆನಿ ಡಿಸ್ಟರ್ಬೆನ್ಸ್. ನಿನ್ನೆ ಯಾವತ್ತಾದ್ರೂ ಒಂದು ದಿನ ನಾನು ಫ್ರೀಯಾಗಿ ಕರ್ಕೊಂಬಂದು ಕುಳಿಸ್ಕೊಂತಿರ್ಲಿಲ್ಲ. ಇಲ್ಲಿ ನೋಡಿ ಮಾತಾಡಿ, ಕ್ಯಾಮ್ರಾ ನೋಡಿ ಮಾತಾಡಿ, ಫೋನ್ ಆಮೇಲೆ ಎಡಿಟ್ ಮಾಡಿರುತ್ತೆ ಆಯ್ತಾ. ಇವಾಗ ನನಗ ಏನಾದ್ರೂ ಒಂದು ಸರ್ಪ್ರೈಸ್ ಆಗಿ ಕೊಡ್ಬೇಕು ನೀನು. ಅಂದ್ರೆ ಏನ್ ಕೊಡ್ತೀಯ? ಸರ್ಪ್ರೈಸ್ ಆಗಿ ಏನ್ ಕೊಡ್ತೀಯ ಅಂತ. ಸರ್ಪ್ರೈಸ್ ಆಗಿ ಏನ್ ಕೊಡ್ತೀನಿ? ಏನ್ ಕೊಡ್ತೀಯ ಅದೇ ಇವಾಗ ಮನ್ಸಿಂದ ಹೇಳು, ಏನ್ ಕೊಡ್ತೀಯ ಅಂತ. ಸರ್ಪ್ರೈಸ್ ಆಗಿ ಏನ್ ಕೊಡ್ತೀನಿ ಅಂತ ನಾನು ಪ್ರೀತಿ ಕೊಡ್ತೀನಿ. ಪ್ರೀತಿ ಏನ್ ಬೇಡ, ಏನಾದ್ರು ಕಾಸ್ಟ್ಲಿ ಆಗಿರೋದು ಹೇಳು. ಕಾಸ್ಟ್ಲಿ ಆಗಿರೋದು ವಾಚ್ ಕೊಟ್ಟಿದ್ದೀನಿ ನಾನು. ಅದ್ ಬಿಟ್ಟ ಇವಾಗ ಪ್ರೆಸೆಂಟ್ ಕೊಟ್ಟಿರೋದ್ ಬಿಟ್ಟು ಇವಾಗ ಇನ್ನು ಮುಂದೆ ಏನಾದ್ರು ನೀನು ಕೊಡ್ತೀನಿ ಅಂದ್ರೆ ಕಾಸ್ಟ್ಲಿನೋ ಏನೋ ಒಂದು ಕೊಡ್ಲಾ? ಇದು ಜಾಸ್ತಿ ಡಿಫಿಕಲ್ಟ್ ಕ್ವಶನ್. ಹೇಳಾಯ್ತು, ಪಟಾಪಟ ಅವನೇ ಹೇಳ್ತಾನೆ ಪಪ್ಪ ಇಷ್ಟ. ನೀನ್ ಇಷ್ಟ ಎಲ್ಲಿ ಫಸ್ಟ್ ಅವನ ಹೆಸರು ಹೇಳ್ದದ? ಫಸ್ಟ್ ಅವನ ಹೆಸರು ಆಮೇಲೆ ನನಗೆ ಕೇಳಿದ್ರೆ ಫಸ್ಟ್ ನೀನ್ ಇಷ್ಟ ಆಮೇಲೆ ಅವನ ಇಷ್ಟ ಅಂತ ಹೇಳ್ತೀನಿ. ಫಸ್ಟ್ ನಾನು ಇಷ್ಟ ಆಮೇಲೆ ಅವನ ಇಷ್ಟ. ಫಸ್ಟ್ ನನ್ಗೆ ಅವನು 100% ಇಷ್ಟ, ಅದರಲ್ಲಿ 90.9.9% ನೀನು ಏನಿಲ್ಲ. ಅವ್ನು ಸುಮ್ನೆ 50% ಕೂಡ ನಾನು ಇಷ್ಟ ಇಲ್ಲ, 100% ಅವನೇ ಇಷ್ಟ. ಬಟ್ ನನ್ನ ಕೇಳಿದ್ರೆ ನನಗೆ ಫಸ್ಟ್ ಅವ್ನ ಇಷ್ಟ ಆಮೇಲೆ ಅವನೇ ಇಷ್ಟ. ಅವ್ರಿಬ್ರು 200. ಇನ್ನೊಂದು ಇದು ಜಾಸ್ತಿ, ಇದು ಅವ್ರಿಗೆ ಫುಲ್ ಕೋಪನೇ ಬಂದ್ಬಿಡ್ತಿದೆ ಅಂತ. ನಾನು ಊರಿಗೆ ಹೋಗ್ಬೇಕಂದ್ರೆ ಯಾಕೆ ಕೋಪ ಮಾಡ್ಕೊಂತೀಯ? ಯಾಕೆ ಕಳ್ಸಲ್ಲ? ಊರಿಗೆ ಹೋಗ್ಬೇಕು ಅಂದ್ರೆ ನಮ್ಮಮ್ಮ ಮನೆಗೆ ಹೋಗ್ಬೇಕಂದ್ರೆ ಯಾಕೆ ಕಳ್ಸಲ್ಲ? ಕೋಪ ಮಾಡ್ಕೊಂತೀಯ? ಕಮಾನ್ ಟೆಲ್ ಮೀ. ಕ್ವಶನ್ ಕೇಳಿಸ್ಕೊಂಡಿಲ್ಲ. ಊರಿಗೆ ಹೋಗ್ಬೇಕು ಅಂದ್ರೆ ನಾನು ಸುಮಾರು ಒಂದು ವಾರದಿಂದ ಕೇಳ್ಬೇಕು, ರಿಕ್ವೆಸ್ಟ್ ಮಾಡ್ಬೇಕು, ಕಾಲೊಂದು ಹಿಡ್ಕೊಂಡಲ್ಲ ರಿಕ್ವೆಸ್ಟ್ ಮಾಡ್ಬೇಕು. ಬಟ್ ಕಳ್ಸಲ್ಲ. ಅವ್ರಿಗೆ ಇಷ್ಟ ಬಂದಾಗ ಮಾತ್ರ ಕಳಿಸ್ತಾರೆ. ಯಾಕೆ? ನೀನ್ ಹೇಳು ಯಾಕೆ? ನನಗಂತೂ ನೀನ್ ಹೇಳ್ಬೇಕು. ಮನೆಯಲ್ಲಿ ಯಾರು ಅಡ್ಗೆ ಮಾಡೋರು, ಕಾಫಿ ಮಾಡ್ಕೊಡೋರು, ಕೆಲಸ ಮಾಡೋರು ಇರಲ್ಲ ಅಂತ ಮೋಸ್ಟ್ಲಿ. ಮತ್ತೆ ಇನ್ನೇನು ರೀಸನ್ ಇಲ್ಲ, ಕಳ್ಸಲ್ಲ. ರೀಸನ್ ಇರ್ಬೇಕಲ್ಲ. ನನಗೆ ಇಷ್ಟ ಇಲ್ಲ, ಕಳ್ಸಲ್ಲ. ರೀಸನ್ ಬೇಕು. ಇಷ್ಟ ಇಲ್ಲ ಅದು ರೀಸನ್ ಅಲ್ಲ. ಇಷ್ಟ ಇರತ್ರ ಕಳ್ಸಿನಿ. ಅವರು ಸುಳ್ಳು ಹೇಳ್ತಾರದು ಯಾವಾಗ್ಲೂ. ನೀನಂದ್ರೆ ಜಾಸ್ತಿ ಇಷ್ಟ, ಅದಕ್ಕೆ ನನಗೆ ಊರ್ ಕಳ್ಸಕ್ ಇಷ್ಟ ಆಗಲ್ಲ. ಅದನ್ನ ಹೇಳಿದ್ದಲ್ಲ ಇವಾಗ ನೀನು. ಇವಾಗ ಇನ್ನೊಂದು ಕ್ವಶನ್, ನೆಕ್ಸ್ಟ್ ಕ್ವಶನ್. ನಾನೇನಾದ್ರೂ ಒಂದು ವಿಚಾರದಲ್ಲಿ ಚೇಂಜ್ ಮಾಡ್ಕೊಬೇಕು ಅಂದ್ರೆ ಏನ್ ಚೇಂಜ್ ಮಾಡ್ಕೊಬೇಕು ಅಂತ ಹೇಳ್ತೀಯ? ನಾನೇನಾದ್ರೂ ಚೇಂಜ್ ಮಾಡ್ಕೊಬೇಕು ಇನ್ ಮುಂದೆ, ಯಾವಾಗ್ಲೂ ಅವ್ರ ಮಾತೆ ಕೇಳೋದು. ನಿಮ್ ಮಾತು ಕೇಳ್ತೀನಿ, ಇನ್ಯಾರ ಮಾತು ಕೇಳ್ತೀನಿ? ನಿಮ್ ಮಾತೆ ಕೇಳೋದು. ಇದು ಜಾಸ್ತಿ ಕಷ್ಟ. ಅದು ಹುಟ್ಟಿಗುಣ ಸುಟ್ರು ಹೋಗಲ್ಲ. ನೆಕ್ಸ್ಟ್ ಅದಕ್ಕಿನ್ನ ಹೇಳು. ಇನ್ನ ಅಷ್ಟೇನಾ? ಅಷ್ಟೇ. ಮತ್ ಕೇಳಿದ್ರೆ ಸಾಕು. ಹೇಳಿದ ಮಾತು ಕೇಳಿದ್ರೆ ಇನ್ನೆಲ್ಲ ಕೇಳ್ತೀನಿ ಯಾವಾಗ್ಲೂ ಕೇಳ್ಬೇಕು. ಅದೇ ಎದ್ರ ಜವಾಬ್ ಸ್ವಲ್ಪ ಜಾಸ್ತಿ. ವಾದ ಮಾಡಬೇಡ ನನ್ನ ಹತ್ರ, ಹೇಳು. ನಾನ್ ಜಾಸ್ತಿ ಇಷ್ಟಪಟ್ಟು ತಿನ್ನೋದು ಚಿಕನ್ ಬಿರಿಯಾನಿ ಸಾಂಬಾರ್ ತಿಂತೀಯಲ್ಲ? ಚಿಕನ್ ಅಲ್ಲಿ ಯಾವ್ದಾದ್ರು ಸರಿ ಇಷ್ಟಪಟ್ಟು ತಿಂತೀನಿ. ಹೊರಗಡೆ ಹೋದ್ರೆ ತಿನ್ಬೇಕು ಅಂತ ಜಾಸ್ತಿ ಅನ್ಸೋದು. ಇದು 100% ಕರೆಕ್ಟ್. ಇದು ಎಲ್ಲಿ ಮರುಭೂ ಮೇಲೆ ಬಿಟ್ಟು ರೈಸ್ ಬೇಕು. ಇದಕ್ಕೆಲ್ಲ ಏನಾದ್ರು ಸ್ವಲ್ಪ ಜಾಸ್ತಿ ಹೇಳ್ಬೇಕು. ಏನಾದ್ರು ಒಂದು ಇನ್ಸಿಡೆಂಟ್ ಹೇಳ್ಬೇಕು. ಸರಿ, ರೈಸ್ ಯಾಕೆ ಹೇಳ್ತೀನಿ ಅಂತ ಹೇಳಿ ಒಂದೆರಡು ಉದಾಹರಣೆ ಕೊಡ್ಬೇಕು. ಒಂದೆರಡು ಉದಾಹರಣೆ ಕೊಡ್ಬೇಕು. ಯಾಕಂದ್ರೆ ಎಲ್ಗೋದ್ರು ರೈಸೇ ಇಷ್ಟ ಆಗ್ತೈತೆ, ಅದಕ್ಕೆ ರೈಸೇ ಕೇಳ್ತೇನೆ.
ಇದು ಇನ್ನೊಂದು ಕ್ವಶನ್. ನಾನ್ ಡ್ರೆಸ್ ಹಾಕೊಂಡ್ರೆ ಇಷ್ಟನಾ ಸೀರೆ ಕಟ್ಕೊಂಡ್ರೆ ಇಷ್ಟನಾ? ಡ್ರೆಸ್ ಹಾಕೊಂಡ್ರೆ ಇಷ್ಟ. ಅವ್ರಿಗೆ ಸೀರೆ ಹಾಕೊಂಡ್ರೆ ಇಷ್ಟ ಆಗಲ್ಲ, ಡ್ರೆಸ್ ಹಾಕೊಂಡ್ರೆ ಇಷ್ಟ. ಅದೇ ಯಾಕೆ? ನನ್ಗೆ ಇಷ್ಟ ಯಾಕೆ ಇವಾಗ ಎಲ್ಲಾರ್ಗು ಡ್ರೆಸ್ ಇಷ್ಟ ಆಗ್ತೈತೆ. ಯಾಕೆ ಇಷ್ಟ ಆಗ್ತೈತೆ? ನನ್ ಡ್ರೆಸ್ ಇಷ್ಟ ಆಗ್ತಿದೆ, ಇಷ್ಟ ಅಂತ ಹೇಳ್ತೀನಿ. ಇವಾಗ ನಿನ್ ಲೈಫಲ್ಲಿ ಒಂದು ಮರೆಯಕ್ ಆಗ್ದಿರಾ ಇರೋಂತ ವಿಷಯ. ಇನ್ನೊಂದು ಲಾಸ್ಟ್ ಕ್ವಶನ್. ಲೈಫಲ್ಲಿ ನೀನು ಇದನ್ನ ಮರೆಯಕ್ ಆಗೋದೇ ಇಲ್ಲ. ನಾನ್ ಹೇಳ್ತಾರದು ನಿನಗೆ ಹಿಂದೆ ಇವಾಗ ಪಾಸ್ಟ್ ಅಲ್ಲಿ ಏನಾದ್ರೂ ನಡೆದಿರೋದ್ರಲ್ಲಿ ಮರೆಯಕ್ ಆಗೋದೇ ಇಲ್ಲ ಅನ್ನೋದು ವಿಷಯ ಅಂದ್ರೆ ನನ್ಗೆ ಮರೆಯಕ್ಕಾಗ್ದಿರಂತ ವಿಷಯ ಅಂದ್ರೆ ನಂಬಿಕೆ ದ್ರೋಹ ಮಾಡಿರ್ತಾರಲ್ಲ ಅವ್ರದ್ದು. ಯಾವ್ದಾದ್ರು ಯಾರನ್ನ ಜಾಸ್ತಿ ಜನ ಅವ್ರೆ. ಜಾಸ್ತಿ ಜನ ಅವ್ರೆ. ಸರ್ ನಾನೇನಾದ್ರೂ ನನ್ನ ಲೈಫಲ್ಲಿ ನನಗೆ ಮದ್ವೆ ಆದವಾಗಿಂದ ಏನಾದ್ರೂ ಒಂದು ಪ್ರೀತಿಯಿಂದ ಹೇಳ್ಬೇಕು ಅಂದ್ರೆ ಸಜೆಷನ್. ಪ್ರೀತಿಯಿಂದ ಹೇಳ್ಬೇಕಾ? ಒಂದು ದಿನಾನು ಏನು ಹೇಳಿಲ್ಲ ಪ್ರೀತಿಯಿಂದ ಹೇಳ್ಬೇಕು. ಯಾವತ್ತೂ ಹೇಳೇ ಇಲ್ಲ. ಯಾವಾಗ ಪ್ರೀತಿನಿಕನೇ ಹೇಳೋದು ಇಲ್ಲ, ಇದು ಸುಳ್ಳು. ಇದು ಪ್ರೀತಿಯಿಂದ ಹೇಳ್ತೀನೇನಾ? ಒಳ್ಳೇದೆಲ್ಲ ಒಂಥರ ಮಕ್ಕಮ್ಮ ತಿಕ್ಕೊಂಡು ಹೇಳ್ತೀಯ. ಹೆಂಗನ ಅಲ್ಲಿ ಪ್ರೀತಿನಿಕ ಹೇಳ್ತಾರೆ. ಸರಿ, ಎಲ್ಲಿಗಾದ್ರೂ ಹೋದ್ರೆ ಮಕ್ಕ ಯಾಕೆ ಗಂಟಾಕೊಂಡೇ ಇರ್ತೀಯ? ಸಡನ್ ಆಗಿ ಯಾರಾದ್ರೂ ಬಂದ್ರೆ ಮಾತಾಡ್ಸಲ್ಲ, ಗೊತ್ತಿರೋರ್ ಮಾತ್ರ ಅಂತಾನೆ ಇರ್ತಾರೆ. ಯಾಕೆ ಹಂಗೆ? ಗೊತ್ತಿರೋರು ನನ್ ಬಗ್ಗೆ ಅವರೇ ಮಾತಾಡ್ಸ್ಲಿ ಅಂತ ಇದು ನಿಂಗೆ ಗೊತ್ತೋ? ಇಲ್ಲ, ನಿನಗ್ ಯಾರಾದ್ರೂ ಫಂಕ್ಷನ್ಗೆ ಹೋಗ್ಲಿ ಎಲ್ಲಾದ್ರೂ ಹೋಗ್ಲಿ ಸಡನ್ ಆಗಿ ಯಾರನ್ನು ಮಾತಾಡ್ಸಲ್ಲ, ಅವ್ರು ಬಂದ್ ಮಾತಾಡ್ಸ್ಲಿ ಅಂತ ವೇಟ್ ಮಾಡ್ತಾ ಇರ್ತೀಯ ಅಂತ. ಈಗೋನಾ ಅಂತ? ಮತ್ತೆ ಇನ್ನೇ ನಾಚಿಕೆನೇ ಇಲ್ಲ ಏನಿಲ್ಲ, ಹಂಗೆ ಕ್ಯಾಶುಯಲ್ ಏನಿಲ್ಲ. ಇದು ಈಗ 100% ಈಗೋ. ಈಗ ಏನಕ್ಕೆ ಮಾಡ್ಲಿ ನಾನು? ಈಗೋ ಹೋಗ್ತೀನಿ, ಅವ್ರು ಮಾತಾಡ್ತಿದ್ರೆ ಮಾತಾಡ್ತೀನಿ. ಸರಿ, ಇನ್ನೊಂದು ಕ್ವಶನ್. ನನ್ನ ಫಸ್ಟ್ ಟೈಮ್ ನೋಡಿದವಾಗ ಏನ್ ಅನ್ನಿಸ್ತು? ನಿನ್ನ ಫಸ್ಟ್ ಟೈಮ್ ನೋಡಿದಾಗ ಏನ್ ಅನ್ಸ್ತು? ನಿನ್ನ ಫಸ್ಟ್ ಟೈಮ್ ನೋಡಿದಾಗ ಏನ್ ಅನ್ಸ್ತು ಅಂದ್ರೆ ಏನ್ ಅನ್ಸ್ತು? ಹುಡುಗಿ ಹೆಂಗ ಚೆನ್ನಾಗ್ ಅವಳೆ ಅನ್ಸ್ತು. ಇದು ಸುಳ್ಳು. ಇದು ಕರೆಕ್ಟ್ ಹೇಳ್ಬೇಕು. ನೀನ್ ಫಸ್ಟ್ ಟೈಮ್ ನಾನು ನೋಡ್ದ ಅದು ಗುರಾಯಿಸ್ಕೊಂಡು ನೋಡ್ತಾ ಇದ್ದೆ. ಯಾಕಂಗೆ? ಅದಕ್ಕೆ ಯಾಕೆ ನೋಡ್ತಾ ಇದ್ದೆ ಅಂದ್ರೆ ಮರ್ತೋಗಿದ್ ನಾವೆಲ್ಲ. ಅಯ್ಯೋ, ಇವ್ರನ್ನ ಮೀಟ್ ಮಾಡಿದ್ದೆ ಒಂದು ಟ್ರಾಜಡಿ. ಅದೇ ನೋಡ್ತಾ ಇದ್ದ ಹುಡುಗಿ ಚೆನ್ನಾಗ್ ಅವಳೆ ಅಂತ. ಇದೇ ಸುಳ್ಳು. ಏನ್ ಹಿಂಗಾಕ ಬಂದಳು ದೇವತರ ಮೇಕಪ್ ಅಂತ ನೋಡ್ತಾ ಇದ್ವಿ. ಇದು ನಿಜ. ಇದು 100% ನಿಜ. ಕಣ್ಣುಗಳಿಗೆ ಇಷ್ಟು ಕಪ್ಪ ಹಾಕೊಂಡ್ ಬಂದಿದ್ದಲ್ಲ, ಬ್ಲಾಕ್ ರಶ್ ಇದು. ಅದಕ್ಕ ಅದು ಐಲೈನರ್, ಕಾಜಲ್. ಅದನ್ನೆಲ್ಲ ಜಡ್ಜ್ ಮಾಡಂಗಿಲ್ಲ. ಸರಿ, ಆಯ್ತು. ಅಷ್ಟೇ. ಇನ್ನ ಕ್ವಶನ್ಸ್ ಅಷ್ಟೇ ಆಯ್ತು. ಇನ್ನ ನೆಕ್ಸ್ಟ್ ಇನ್ನ ಬೇರೆ ವಿಡಿಯೋ ಏನಾದ್ರೂ ಹೇಳು. ನಿಮ್ಗೆ ಏನ್ ಇಷ್ಟ ಮಾಡ್ತೀವಿ? ನನ್ಗಂತೂ ಇವ್ರನ್ನ ಇರಿಟೇಟ್ ಮಾಡೋದಂದ್ರೆ ತುಂಬಾ ಇಷ್ಟ. ಇವಾಗ ಒಂದೇ ಒಂದು ವಿಷಯ ಇರಿಟೇಟ್ ಮಾಡ್ತೀನಿ. ಬುಜ್ಜಿ 2 minutes ನಗಿದೀರ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ನಾನ್ ನೋಡ್ತೀನಿ. ಇಲ್ಲಿ ಬಾಯಿ ಕಡೆ ಬಾ, ಬಾಯಿ ಹಿಂದಿ ಕಡೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು, ನಗಿಬಾರ್ದು. ಸ್ಟಾಪ್. ರೆಡಿ? ಇಲ್ಲ, ನಗಿಬಾರ್ದು ಅಂತ ಹೇಳ್ತಾರೆ. ಇವಾಗ ನೀನ್ ಇಷ್ಟೆಲ್ಲ ಹೇಳ್ತೀಯಲ್ಲ, ನನ್ಗೋಸ್ಕರ 2 minutes ನಗಿದಿ ನೋಡಕ್ಕಾಗಲ್ಲ. ನಗಿಬಾರ್ದು. ಇಲ್ಲ, ನಗಿಬಾರ್ದು. ಅಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗ್ತೀರಿ. ಅಲ್ಲಿವರೆಗೂ ಟೇಕ್ ಕೇರ್. ಸಬ್ಸ್ಕ್ರೈಬ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನೆಲ್. ಇವರಂತೂ ಏನು ಸಪೋರ್ಟ್ ಮಾಡಲ್ಲ. ನೋಡ